ಆನೇಕಲ್ ತಾಲೂಕಿನ ಅಡಿಗಾರ ಕಳ್ಳಹಳ್ಳಿ ಗ್ರಾಮದಲ್ಲಿ ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಾಗೆಯೇ ಮಹಿಳಾ ಸಬಲೀಕರಣ ಗ್ರಾಮಸಭೆ ಮತ್ತು ಮಕ್ಕಳ ಗ್ರಾಮಸಭೆ ಮತ್ತು ವಿಶೇಷ ಚೇತನರ ಗ್ರಾಮಸಭೆಯನ್ನು ಸಹ ಆಯೋಜಿಸಲಾಗಿತ್ತು. ವಿಶೇಷವಾಗಿ 2024-25ನೇ ಸಾಲಿನ ನೆರಿಗಾ ಮತ್ತು 15ನೇ ಹಣಕಾಸು ಆಯೋಗದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಭೆಯನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹಧನ ವಿತರಣೆ, ಕಲಿಕಾ ಸಾಮಗ್ರಿ ವಿತರಣೆ, ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟಸ್ವಾಮಿ ರೆಡ್ಡಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಯಶೋಧಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಡಿಗಾರ ಕಳ್ಳಹಳ್ಳಿ ಶ್ರೀನಿವಾಸ್, ಬೆಲ್ಲಾಪುರ ವೇಣು, ಸುರೇಶ್ ಬಾಬು, ಯೋಗಿ, ಸುಲ್ತಾನ್ ಖಾನ್, ಮೊಹಮ್ಮದ್ ಖಾನ್, ವರಲಕ್ಷ್ಮಿ, ಅನಿತಾ, ಉಷಾ, ನಗೀನಾ ಖಾನಂ, ಜೈತುನ್ ಬಿ, ಅಂಬಿಕಾ, ರಮ್ಯಾ ಮತ್ತು ವಿಶೇಷ ಚೇತನರ ಇಲಾಖೆಯ ಅಧಿಕಾರಿಗಳು ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಸ್ತ್ರೀ ಶಕ್ತಿ ಸಂಘಗಳ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಗ್ರಾಮಸ್ಥರು ಭಾಗವಹಿಸಿದ್ರು. ಇದರ ಏನು ತತ್ವಗಳಿದಾವಂದರೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಸುಮಾರು 2005ರಲ್ಲಿ ಜಾರಿಗೆ ಬಂತು. ತದನಂತರ 2006 ಮತ್ತು 2007ರಲ್ಲಿ ಎಲ್ಲ ರಾಜ್ಯಗಳಿಗೆ, ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಜಾರಿಗೆ ಬಂತು. ಇದರ ಉದ್ದೇಶ ಏನಪ್ಪ ಅಂದರೆ, ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಬೇಡಿಕೆ ಕುಟುಂಬಕ್ಕೆ ಏನಪ್ಪ ಅಂದರೆ 100 ದಿನಗಳ ಉದ್ಯೋಗ ಕೊಡುವಂಥದ್ದು ಮತ್ತು ದೀರ್ಘ ಬಾಳಿಕೆ ಆಸ್ತಿಯನ್ನು ಸೃಜನೆ ಮಾಡುವಂಥದ್ದು. ಎರಡನೇದು ಬಡವರ ಜೀವನ ಮತ್ತು ಸಂಪನ್ಮೂಲವನ್ನು ಬಲಪಡಿಸುವಂಥದ್ದು. ಮೂರನೇದು ಏನಪ್ಪ ಅಂದರೆ ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಪಡಿಸುವಂಥದ್ದು. ನಾಲ್ಕನೇದು ಪಂಚಾಯತ್ ರಾಜ್ ಸಂಸ್ಥೆಯನ್ನು ಬಲಪಡಿಸುವಂಥದ್ದು. ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿ ಮಾಡ್ಕೋಬೇಕಪ್ಪ ಅಂದರೆ, ದನದ ಕೊಟ್ಟಿಗೆ ಕಟ್ಕೋಬೋದು, ಹಸು ಶೆಡ್ ಕಟ್ಕೋಬೋದು. ಮಹಿಳೆ ಅಬಲೆ ಅಲ್ಲ, ಸಬಲೆ ಅಂತೇಳಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ಹಿಂದೆ ಒಂದು ದಿನ ಇತ್ತು, ಮಹಿಳೆ ಯಾವುದೇ ಉದ್ಯೋಗಗಳಿಗಾಗಲಿ ಯಾವುದೇ ಕಾರ್ಯಗಳಿಗಾಗಲಿ ಹೋಗಬಾರ್ದು ಅನ್ನುವಂತಹ ಒಂದು ಸಂಕುಚಿತ ಮನೋಭಾವನೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದಿಲ್ಲ, ತುಂಬ ದೂರ ಆಗಿದೆ. ಮಹಿಳೆ ಎಲ್ಲದರಲ್ಲಿಯೂ ಸಾಧನೆ ಮಾಡಬಲ್ಲಂತಹ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದಾಳೆ. ಒಂದು ಕುಟುಂಬ ಬೆಳಿಬೇಕು, ಉಳಿಬೇಕು ಅಂತೇಳಿದರೆ, ಯಶಸ್ಸನ್ನು ಕಾಣಬೇಕು ಅಂದರೆ ಅಲ್ಲಿ ಮಹಿಳೆ ಇರಲೇಬೇಕು. ಎಲ್ಲ ಪುರುಷರ ಯಶಸ್ಸಿನ ಹಿಂದೆ ಮಹಿಳೆ ಇದ್ದೇ ಇರ್ತಾಳೆ. ಮಹಿಳೆ ಇಲ್ಲದೆ ಯಾವುದೇ ಒಂದು ಕಾರ್ಯ ಯಶಸ್ವಿಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಎಜುಕೇಷನನ್ನು ಕೊಡೋದನ್ನು ಮಾತ್ರ ನಿಲ್ಲಿಸಬೇಡಿ. ಕೆಲವೊಂದು ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳನ್ನು ಇಲ್ಲಿ ಎಷ್ಟು ಹೈಸ್ಕೂಲ್ ಇದೆಯಾ, ಮಿಡ್ಲ್ ಸ್ಕೂಲ್ ಇದೆಯಾ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ ಊರಿಂದ ಹೊರಗೆ ಕಳಿಸಲ್ಲ ಅನ್ನೋಂಥ ಮನೋಭಾವನೆಯನ್ನು ಇನ್ನೂ ಕೂಡ ಇದೆ. ಬದಲಾಗಿದೆ ಅಂತ ಹೇಳ್ತಾ ಇದ್ದೀನಿ, ಆದರೆ ಸಂಪೂರ್ಣವಾಗಿ ಅದು ಹೋಗಿಲ್ಲ. ಆ ಥರದ್ದು ಏನಾದರೂ ಇದ್ದರೆ ಆದಷ್ಟು ಮಕ್ಕಳಿಗೆ ಎಜುಕೇಷನನ್ನು ಕೊಡಿ. ಎಜುಕೇಷನನ್ನು ಕೊಟ್ಟರೆ ಆ ಮನೆ, ಆ ಕುಟುಂಬ, ಆ ಗ್ರಾಮ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಇಚ್ಛಿಸ್ತೀನಿ. ಹಾಗೆ ಹೆಣ್ಮಕ್ಳು ಇತ್ತೀಚೆಗೆ ಬಂದಂಥದ್ದು 2001ನೇ ಇಸ್ವಿಯನ್ನು ಮಹಿಳಾ ಸಶಕ್ತೀಕರಣದ ವರ್ಷ ಅಂತೇಳಿ ನಾವು ಆಚರಣೆಯನ್ನು ಮಾಡಿದ್ವಿ. ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಮಹಿಳಾ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾ ಇದ್ದೀವಿ? ಮಹಿಳಾ ಸಬಲೀಕರಣ ಅಂದರೆ ಏನು ಅಂತೇಳಿ ಫಸ್ಟ್ ತಿಳ್ಕೋಬೇಕು. ಕೇವಲ ಒಂದಿನ ಆಚರಣೆ ಮಾಡಿ ಮಹಿಳೆಗೆ ಉತ್ತೇಜನ ಕೊಡೋದು ಅಂತಲ್ಲ, ಅವಳನ್ನು ಸಶಕ್ತೀಕರಣಗೊಳಿಸಬೇಕು, ಉತ್ತೇಜನ ಕೊಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು. ಪ್ರೋತ್ಸಾಹವನ್ನು ಕೊಟ್ಟರೆ ಎಲ್ಲ ಹಂತದಲ್ಲಿಯೂ ಅವಳು ಬೆಳೆದು ನಿಲ್ತಾಳೆ, ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗ್ರಾಮಸ್ಥರಲ್ಲಿ ನಂದು ಮನವಿ, ಹೆಣ್ಣು ಮಕ್ಕಳಿಗೆ, ಆಮೇಲೆ
ಹುಟ್ಟಿದಂತಹ ಅದು ಹೆಣ್ಣ ಗಂಡ ಅಂತೇಳಿ ಮೊದಲೇ ತಿಳ್ಕೊಂಡ್ಬಿಟ್ಟು ಗರ್ಭದಲ್ಲಿಯೇ ಹಿಚುಕುವಂತಹ ಒಂದು ಪ್ರವೃತ್ತಿ ನಡೀತಾ ಇದೆ. ಅದು ಆದಷ್ಟು ಆಗಬಾರ್ದು. ಹೆಣ್ಮಕ್ಳೇ ಇಲ್ಲ ಅಂದರೆ ದೇಶ ಭವಿಷ್ಯ ಎಲ್ಲ ಹೇಗೆ, ಒಂದು ಕುಟುಂಬ ಬೆಳೆಯೋದು ಹೇಗೆ? ಹೆಣ್ಮಕ್ಳು ಬೇಕು. ಹೆಣ್ಮಕ್ಳೇ ಎಲ್ಲರನ್ನ ನಿಮಗೆ ಎಷ್ಟೋ ಮನೆಗಳಲ್ಲಿ ಹೆಣ್ಮಕ್ಳೇ ಇಡೀ ಫ್ಯಾಮಿಲಿಯನ್ನ ನಡೆಸ್ತಾ ಇದೆ. ಹೆಣ್ಣೆ ನಿಮ್ಮನ್ನು ಕಾಪಾಡೋದು ಹೆಚ್ಚಿಗೆ. ಹಾಗಾಗಿ ಆ ಥರದ ಒಂದು ವ್ಯವಸ್ಥೆಗೆ ಯಾರು ತಲೆ ಕೊಡಬೇಡಿ. ಎಲ್ಲ ಕಡೆಯಲ್ಲಿಯೂ ಕೂಡ ಅವಕಾಶಗಳು ಇದೆ, ಸೌಲಭ್ಯಗಳು ಸಿಗ್ತಾ ಇದೆ, ಅದನ್ನು ಸದುಪಯೋಗವನ್ನು ಪಡಿಸ್ಬೋದು. ಮಹಿಳೆಯರಿಗೆ ಸ್ವಸಹಾಯ ಸಂಘಕ್ಕೆ ನಮಗೆ 20 ಲಕ್ಷ ಬಿಡುಗಡೆ ಆಗಿದೆ NRML ಸಂಜೀವಿನಿ ಕಡೆಯಿಂದ. ಅದು ಗೌರ್ಮೆಂಟ್ದು. ನಮ್ಗೆ ಎಷ್ಟು ಸಹಾಯ ಬೇಕೋ ಅಷ್ಟು ಮಹಿಳೆಯರ್ಗೂ ನಾವು ಮಾಡಿದ್ದೀವಿ, ಸಪೋರ್ಟು ಮಾಡಿದ್ದೀವಿ. ಏನಾದರೂ ಸಂಘದಲ್ಲಿ ನಿಮ್ಗೆ ಏನಾದರೂ ಕುಂದು ಕೊರತೆ ಇದ್ದರೆ ನಮ್ಮ ಹತ್ರ ಹೇಳ್ಕೊಬೋದು. ನೀವೇನಾದರೂ ಕೆಲಸ ಮಾಡಂಗಿದ್ರೆ, ಇಲ್ಲಾಂದರೆ ಬಿಸ್ನೆಸ್ ಮಾಡಂಗಿದ್ರೆ, ಇಲ್ಲ ಹೋಟೆಲ್ ಸ್ಟಾರ್ಟ್ ಮಾಡಂಗಿದ್ರೆ, ಇಲ್ಲ ಈ ಟೈಲರಿಂಗ್ ಮಾಡಂಗಿದ್ರೆ ಅದನ್ನು ನಾವು ತಿಂಗಳು ಮಾಹಿತಿ ಕೊಡ್ತಾ ಇದ್ದೀವಿ. 15ನೇ ತಾರೀಕು ಯಾರೂ ನಮಗೆ ಸರಿಯಾಗಿ ಮಾಹಿತಿ ಮತ್ತೆ ತಲುಪಿಸ್ತಾ ಇಲ್ಲ. ಏನಾದರೂ ಇದ್ದರೆ ನಮ್ಮ ಹತ್ರ ಹೇಳ್ಕೋಬೇಕು ಹೆಣ್ಮಕ್ಳು. ಅಟ್ಲೀಸ್ಟ್ ನಾವು ಸಪೋರ್ಟ್ ಮಾಡೋಕ್ಕೆ ಇರೋದು. ನಾನು ಒಂದು ಸಾಮಾನ್ಯ ಮಹಿಳೆ ಆಗಿಯೇ ಇಷ್ಟೊಂದು ಮಾತಾಡೋಕ್ಕೆ ನನಗೆ ಧೈರ್ಯ ಅನ್ನೋದು ಬಂದಿದ್ದು. ಎಲ್ಲರಿಗೂ ಸ್ವಲ್ಪ ಧೈರ್ಯ ಕಮ್ಮಿ ಇರುತ್ತೆ ಹೆಣ್ಮಕ್ಳಿಗೆ. ಆ್ಯಕ್ಚುಲಿ ಭಯ ಅನ್ನೋದಿರುತ್ತೆ, ಹೊರಗಡೆ ಬರೋದು ಕಮ್ಮಿ ಹೆಣ್ಮಕ್ಳು. ಆ್ಯಕ್ಚುಲಿ ಇದು ಹಿಂದಿನ ಕಾಲ ಅಲ್ಲ, ಇವಾಗ ಎಲ್ಲ ಕಡೆ ಓಡಾಡಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು. ಮಹಿಳಾ ದಿನಾಚರಣೆ ಅಂದ್ಬಿಟ್ಟು ಮಹಿಳೆಯರೇ ಕಮ್ಮಿ ಇದ್ದರೆ ನಮಗೂ ಬೇಜಾರಾಗುತ್ತೆ. ಇದು ಯಾಕಂದರೆ ಲಾಸ್ಟ್ ಟೈಮು ನಾನು ಹೇಳ್ಬೇಕಂತಿದ್ದೆ, ಹೇಳಿಲ್ಲ ನಾನು ಮೈಕಲ್ಲಿ. ಯಾಕಂದರೆ ಇದು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ನಾವು ಕರೆದಿದ್ದೀವಿ ಅಂದರೆ, ಎಲ್ಲರಿಗೂ ಅನೌನ್ಸ್ ಮಾಡಿದ್ದೀವಿ ಅಂದರೆ ಒಂದು ಅವ್ರಿಗೂ ರೆಸ್ಪೆಕ್ಟ್ ಇರುತ್ತೆ, ಹೇಳೋರ್ಗೂ ಅಟ್ಲೀಸ್ಟ್ ಬೆಲೆ ಇರುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು. ಸುಮ್ಮನೆ ಇವ್ರು ಏನೋ ಕರೆದಿದ್ದಾರೆ ಬರಲ್ಲ ಆ ಥರ ಎಲ್ಲ ಇರಬಾರ್ದು. ನಾವು ಫೋನ್ ಮಾಡಿನೂ ಸಹ ಇನ್ವೈಟ್ ಮಾಡಿರ್ತೀವಿ. ಅಟ್ಲೀಸ್ಟ್ ಬಂದು ಏನು ಮಾಹಿತಿ ಕೊಡ್ತೀವಿ ತಿಳ್ಕೋಬೇಕು. ಎಲ್ಲರಿಗೂ ಕೆಲಸ ಇಲ್ಲದೆ ಇಲ್ಲಿ ಯಾರು ದಯವಿಟ್ಟು ಬರಲ್ಲ. ಎಲ್ಲರೂ ಅವ್ರವ್ರ ಕೆಲಸ ಅನ್ನೋದು ಇರುತ್ತೆ. ಏನಾದರೂ ಒಂದು ಒಳ್ಳೆ ಮಾಹಿತಿ ಮೆಸೇಜ್ ಕೊಡೋಕ್ಕೆ ಇಲ್ಲಿ ಬಂದಿರ್ತಾರೆ. ಆ್ಯಕ್ಚುಲಿ ಸುಮ್ಮನೆ ಏನೋ ಇದು ಮಾಡೋಕ್ಕೆ ಬಂದಿರಲ್ಲ. ದಯವಿಟ್ಟು ಇದೊಂದು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಎಲ್ಲ ಹೆಣ್ಮಕ್ಳ ಹತ್ರ ಮತ್ತು ಗ್ರಾಮಸ್ಥರ ಹತ್ರ. ಮತ್ತು ನಾವು ಅಡಿಗಾರ ಕಲ್ಲಳ್ಳಿಯಲ್ಲಿ ನಾವೆಲ್ಲ ತಯಾರಿ ಇದ್ದೀವಿ. ಎಲ್ಲ ಅಂಗನವಾಡಿಯವರು ಅಷ್ಟೇ, ಶಾಲೆಯವರು ಅಷ್ಟೇ, ಎಲ್ಲ ಸರ್ಕಾರಿ ನೌಕರರು ಸಹ ನಾವೆಲ್ಲ ತಯಾರಿದ್ದೀವಿ. ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಆದರೆ ನಮ್ಮ ಗ್ರಾಮದಲ್ಲಿ ಅದೇನಕ್ಕಾಗ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನೂ ಒಂದು ಹೈಸ್ಕೂಲನ್ನು ನಮ್ಮ ಒಂದು ಗ್ರಾಮ ಪಂಚಾಯತಿ ಒಂದು ಮುತುವರ್ಜಿ ವಹಿಸಿ ಒಂದು ಹೈಸ್ಕೂಲನ್ನು ಮಾಡಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಮೇಲೆ ಪೂರಕವಾದ ಒಂದು ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದಾರೆ. ಅದು ಸಹ ಮಕ್ಕಳ ಒಂದು ಹಕ್ಕೇನೆ. ಒಳ್ಳೆಯ ಔಷಧಿಯನ್ನು ಸಹ ತೆಗೆದುಕೊಳ್ತಾ ಇದ್ದಾರೆ. ವರ್ಷಕ್ಕೆ 2 ಸಾರಿ ಅಲ್ಬೆಂಡಜಲ್ ತಗೊಳ್ತಾರೆ. ಅದು ಸಹ ಒಂದು ಹಕ್ಕೆ. ಧಾರ್ಮಿಕ ಹಕ್ಕಿದೆ, ಸ್ವಾತಂತ್ರ್ಯದ ಹಕ್ಕಿದೆ, ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ, ಎಲ್ಲ ಹಕ್ಕುಗಳು ಇದೆ. ಆದರೆ ಅದು ನಮ್ಮ ಮಕ್ಕಳಿಗೆ ತಲುಪೋ ತನಕ ಅದು ಆಗ್ತಾ ಇಲ್ಲ. ಅದರಿಂದ ದಯವಿಟ್ಟು ನಮ್ಮ ಒಂದು ಅಡಿಗಾರಕಲ್ಲಿ ಗ್ರಾಮದಲ್ಲಿ 7th ಆಗಿದ ತಕ್ಷಣ ಮಕ್ಕಳನ್ನ ಡ್ರಾಪ್ ಔಟ್ ಆಗ್ತಕ್ಕಂಥ ಒಂದು ವಿಷಯ ಜಾಸ್ತಿ ಇದೆ. ಎಸ್ಪೆಷಲಿ ನಮ್ಮ ಮುಸಲ್ಮಾನರಲ್ಲಿದೆ. ಅದು ಆಗಬಾರ್ದು. ನೀವೆಲ್ಲರೂ ಏನು ಯುವಕರಿದ್ದೀರಿ ಮತ್ತು ಅಧ್ಯಕ್ಷರಿದ್ದೀರಿ, ಅಧಿಕಾರಿಗಳಿದ್ದೀರಿ, ಇದನ್ನು ಒಂದು ಪಾಯಿಂಟನ್ನು ನೀವು ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟು ನಮ್ಮ ಒಂದು ಕಲ್ಲಳ್ಳಿಯಲ್ಲಿ ಒಂದು ಹೈಸ್ಕೂಲನ್ನು ಮಾಡಿ ನಾವು ಒಂದು ಉಚ್ಚಾರ ಸ್ಥಿತಿಗೆ ಮಕ್ಕಳನ್ನು ಕೊಂಡೊಯ್ಯಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನಗೆ ಮಾತನಾಡತಕ್ಕಂಥ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಸಹ ಧನ್ಯವಾದಗಳು. ಇವತ್ತು ಕಾರ್ಯಕ್ರಮ ಹಾಲೆ ದೇಶದಾದ್ಯಂತ ಕಾಮಗಾರಿ ಮುಗಿದು ಆಲ್ರೆಡಿ ಪಂಚಾಯತಿಗೆ ಹಸ್ತಾಂತರ ಮಾಡಿದ್ದೀವಿ. ಆದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 2022ರಿಂದ ನಾವು ಈ ಕಾಮಗಾರಿನ ಕೈಗೆತ್ತಿಕೊಂಡು ಕಾರ್ಯ ಮಾಡ್ತಾ ಇದ್ದೀವಿ. ಏನಪ್ಪ ಜಲ್ ಜೀವನ್ ಮಿಷನ್ ಅಂದರೆ ಪ್ರತಿ ಮನೆಗೆ ಕಾರ್ಯಾತ್ಮಕ ನಳ ಸಂಪರ್ಕದ ಮುಖಾಂತರ ನೀರನ್ನು ಕೊಡುವಂಥ ವ್ಯವಸ್ಥೆ ಇದೆ. ಏನಪ್ಪ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಕನಿಷ್ಠ 55 ಲೀಟರ್ ನೀರನ್ನು ಕೊಡುವಂಥ ವ್ಯವಸ್ಥೆ ಇದೆ. ಏನಪ್ಪ ಕನಿಷ್ಠ 55 ಲೀಟರ್ ನೀರು ಕೊಡ್ತಾರೆ ಅಷ್ಟೇ ಸಾಕು ಅನಿಸುತ್ತೆ. ಬಟ್ 55 ಲೀಟ್ರ್ ನೀವು ಮಿತವಾಗಿ ಬಳಸ್ರಿ ಅಂತ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಜನಾಂಗಕ್ಕೆ ನಮಗೆ ನೀರಿನ ಕೊರತೆ ಆಗಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಕನಿಷ್ಠವಾಗಿ 55 ಲೀಟ್ರ್ ನೀರು ಕೊಡಬೇಕು ಅಂತಿದೆ. ಬಟ್ ನಾವು ಏನಂತ ಹೇಳಿದ್ರೆ ಪಂಚಾಯತಿಲಿ ನೀರಿನ ಅವಲಂಬನೆಯನ್ನು ಆಧರಿಸಿ, ಅಂದರೆ ನೀರು ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಾವು ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಅಧ್ಯಕ್ಷ ಉಪಾಧ್ಯಕ್ಷರ ಡಿಸೈಡ್ ಮಾಡಿ ಅದೆಷ್ಟು ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು ಪಂಚಾಯತಿಗೆ ಬರುತ್ತೆ. ಹಾಗಾಗಿ ಆಮೇಲೆ ಆಲ್ರೆಡಿ ಎಲ್ಲ ಕಡೆ ಕಾಮಗಾರಿ ಶುರುವಾಗಿದೆ. ನಲ್ಲಿಯಲ್ಲಿ ಮೀಟ್ರ್ ಹಾಕಿದ್ದಾರೆ. ಮೀಟ್ರಿಂದ ಏನಪ್ಪ ದುಡ್ಡು ಮಾಡ್ತಾರೆ ಇವರು ಅಂತ ಅಂದ್ಕೋಬೇಡಿ. ಮೀಟ್ರ್ ಹಾಕೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಿಮ್ಮಲ್ಲಿ ನೀರಿನ ಬಗ್ಗೆ ಅವೇರ್ನೆಸ್ ಮೂಡಬೇಕು. ಒಂದು ಭಯ ಇರಬೇಕು, ಅದೊಂದೇ ಎಚ್ಚರಿಕೆ, ಅಂದರೆ ನೀವು ನೀರನ್ನ ಮಿತವಾಗಿ ಬಳಸಬೇಕು ಅಂತ. ಯಾಕೆಂದರೆ ಮುಂದೆ ಪಂಚಾಯತಿಲಿ ಉದಾಹರಣೆಗೆ ಅಡಿಗಾರ ಕಲ್ಲಳ್ಳಿಯಲ್ಲಿ ನೀರು ಖಾಲಿ ಆಗಿಬಿಡುತ್ತೆ, ಅಂದರೆ ಒಂದು ದಿವಸ ನೀರು ಬೋರ್ ಕೆಟ್ಟೋಗುತ್ತೆ, ಬೇರೆ ಊರಿಂದ ನೀರು ತರಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಪಂಚಾಯತಿಗೆ ಒಂದು ಲೆಕ್ಕ ಬೇಕು. ಎಲ್ಲೆಷ್ಟು ಜನ ಎಷ್ಟು ಮನೆಗೆ ಒಬ್ಬರ ಮನೆಗೆ ಎಷ್ಟು ಖರ್ಚು ಮಾಡ್ತಾರೆ, ಆ ನೀರನ್ನ ನಾವು ಬೇರೆ ಕಡೆಯಿಂದ ತರಿಸ್ಕೊಡೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಉದ್ದೇಶ ಅಷ್ಟೇ. ಯಾವುದೇ ರೀತಿ ದುಡ್ಡನ್ನು ವಸೂಲಿ ಮಾಡಲ್ಲ. ಇದು ಮೀಟ್ರ್ ಹಾಕಿರೋ ಬಗ್ಗೆನೇ ಎಷ್ಟೋ ಜನ ಮೀಟ್ರ್ ಹೊಡೆದಾಕೋದು, ನಲ್ಲಿ ಹೊಡೆದಾಕೋದು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ನೀರನ್ನ ಮಿತವಾಗಿ ಕಳಿಸಿ.
ಹೀಗಾಗಿ ಜನವರಿ ಈ ತಿಂಗಳು 22ನೇ ತಾರೀಕು ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ನಾವು ನೀರನ್ನ ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಕೊಡಬೇಕಂತ ಉದ್ದೇಶಕ್ಕೋಸ್ಕರ ನೀರಿನ ಮಹತ್ವವನ್ನು ತಿಳ್ಕೋಬೇಕು ಅಂತ ಆಮೇಲೆಲ್ಲ ಕೇಳ್ಕೊತಾ ಇದ್ದೀನಿ. ಇಷ್ಟು ಮಾತಾಡಲು ಅವಕಾಶ. ಯೋಜನೆಗಳ ಬಗ್ಗೆ ತಿಳಿಸ್ತೀನಿ. ಎಲ್ಲರೂ ದಯವಿಟ್ಟು ವಿಶೇಷಚೇತನರು ಕೇಳಿಸ್ಕೊಳ್ಬೇಕು ಮತ್ತು ಪಡ್ಕೊಳ್ಬೇಕು. ಈ ಒಂದು ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 65 ಜನ ವಿಶೇಷಚೇತನರಿದ್ದಾರೆ. ಅದರಲ್ಲಿ 51 ಜನ ಮಾತ್ರ UDID ಕಾರ್ಡನ್ನು ಹೊಂದಿದ್ದಾರೆ. ಇನ್ನು 14 ಜನ UDID ಕಾರ್ಡನ್ನು ಹೊಂದಿಲ್ಲ. ದಯವಿಟ್ಟು ನಮ್ಮ ಇಲಾಖೆ ಯೋಜನೆಗಳನ್ನು, ಸರ್ಕಾರದ ಯೋಜನೆಗಳನ್ನು ಪಡಿಬೇಕಂದ್ರೆ ಎಲ್ಲರೂ ಕೂಡ UDID ಕಾರ್ಡನ್ನು ಹೊಂದಿರಲೇಬೇಕು. ಯುನಿಕ್ ಡಿಸಬಿಲಿಟಿ ID ಕಾರ್ಡ್ ಅಂತೇಳಿ ನಮ್ಮ ವಿಕಲಚೇತನರ ಒಂದು ಗುರುತಿಸುವ ಒಂದು ಕಾರ್ಡ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಈ ಕಾರ್ಡ್ ಪಡ್ಕೊಂಡಾಗ ಮಾತ್ರನೇ ಸೌಲಭ್ಯ ಸಿಗೋದು. ಮೊದಲಿಗೆ ನಮ್ಮ ವಿಕಲಚೇತನ ಇಲಾಖೆ ವತಿಯಿಂದ ಆನೇಕಲ್ ಸರ್ಕಾರಿ ಹಾಸ್ಪಿಟ್ಲಲ್ಲಿ UDID ಕಾರ್ಡ್ಗಳನ್ನು ಮಾಡಿಕೊಡ್ತಾರೆ. ತಾವೆಲ್ಲರೂ ಕೂಡ VRW ಆದಂತಹ ಕಾವೇರಪ್ಪ ಅವರಿದ್ದಾರೆ. ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಕಲಚೇತನರಿಗೆ ಸೌಲಭ್ಯಗಳನ್ನ ಮನೆ ಬಾಗಿಲಿಗೆ ಗುರುತಿಸಿ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ. ಮತ್ತು ಕಂದಾಯ ಇಲಾಖೆಯಿಂದ 40% ಅಂಗವೈಕಲ್ಯತೆಯಿಂದ 75% ಒಳಗಡೆ ಇರ್ತಕ್ಕಂಥವರಿಗೆ 800 ರೂಪಾಯಿ ಮಾಸಾಸನವನ್ನು ಕೊಡ್ತಾ ಇದ್ದಾರೆ. 75% ಇರ್ತಕ್ಕಂಥವ್ರಿಗೆ 1400 ರೂಪಾಯಿ ಬರ್ತಾ ಇದೆ. ಅದೇ ರೀತಿ ಬೌದ್ಧಿಕ ವಿಕಲಚೇತನರಿಗೆ 2000 ರೂಪಾಯಿ ಮಾಸಿಕ ವೇತನ ಬರ್ತಾ ಇದೆ ಕಂದಾಯ ಇಲಾಖೆ ವತಿಯಿಂದ. ಹಾಗೂ ವಿದ್ಯಾರ್ಥಿ ವೇತನ ಇದೆ. ಯಾರೆಲ್ಲ ಶಾಲೆಯಲ್ಲಿ ವಿಕಲಚೇತನ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ವಿದ್ಯಾರ್ಥಿ ಪ್ರೋತ್ಸಾಹಧನ ಇದೆ. ಮತ್ತು ಶುಲ್ಕ ಮರುಪಾವತಿ, ಯಾರೆಲ್ಲ SSLC ತದನಂತರ ವಿದ್ಯಾಭ್ಯಾಸ ಮಾಡ್ತೀರಾ ವಿಕಲಚೇತನ ಮಕ್ಕಳು, ಅವ್ರಿಗೆ ನಮ್ಮ ಇಲಾಖೆ ವತಿಯಿಂದ ವಿದ್ಯಾರ್ಥಿ ಪ್ರೋತ್ಸಾಹಧನ ಶುಲ್ಕ ಮರುಪಾವತಿ ಕೂಡ ಇದೆ. ಏನು ನೀವು ಫೀಸನ್ನು ಕಟ್ತೀರಾ ಅದು ಕೂಡ ನಿಮಗೆ ರಿಪೇಮೆಂಟ್ ಇದೆ. ಅದಕ್ಕಾಗಿ ವಿದ್ಯಾಭ್ಯಾಸವನ್ನು ಎಲ್ಲ ವಿಕಲಚೇತನರು ಮುಂದುವರಿಸಬೇಕಂತ ಕೇಳ್ಕೊಳ್ತೀನಿ. ಈ ಮಹಿಳೆಯರ ವಿಚಾರದಲ್ಲಿ ಬಂದರೆ ಮಹಿಳೆಯರು ಪೌಷ್ಟಿಕತೆಯ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ಮಹಿಳೆ ಒಂದು ಅಬಲೆ ಅಲ್ಲ, ಸಬಲೆ. ಮಹಿಳೆ ಒಂದು ದುಡಿದರೆ ಮನೆ ಒಂದು ಬೆಳೆದಂತೆ. ಮನೆಯಲ್ಲಿರ್ತಕ್ಕಂಥ ಮಹಿಳೆ ಹೆಚ್ಚು ಕೆಲಸ ಮಾಡೋದು, ಈ ಗಂಡಸರಿಗಿಂತ ಹೆಚ್ಚು ಕೆಲಸ ಮಾಡೋದು ಮಹಿಳೆನೇ. ಅವರು ಮತ್ತೆ ತಾಯಿತನ ಹೊಂದ್ತಾರೆ ಮಹಿಳೆ. ಅವರಿಗೆ ಹೆಚ್ಚು ಪೌಷ್ಟಿಕ ಆಹಾರ ಕೊಡಬೇಕು. ಪೌಷ್ಟಿಕ ಆಹಾರ ನೀಡಿ ಅವರು ಒಂದು ಪೌಷ್ಟಿಕವಾಗಿರಬೇಕು. ಮತ್ತು ಮಹಿಳೆ ಮತ್ತು ಕಾನೂನು ವಿಷಯಗಳ ಬಗ್ಗೆ ನಮ್ಮ ಭಾರತ ದೇಶದಲ್ಲಿ ಮಹಿಳೆಗೆ ಸಮಾನತೆಯ ಕಾನೂನು ಇದೆ. ನಮ್ಮ ಗಂಡು ಮಕ್ಕಳಿಗೆ ಯಾವ ರೀತಿ ಕಾನೂನು ಇದೆಯೋ ಅದೇ ರೀತಿಯ ಕಾನೂನು ಇದೆ. ಅದರ ಬಗ್ಗೆ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಂಬಂಧಪಟ್ಟಂತ ಒಂದು ಸಾಮಾಜಿಕ ಮಹಿಳೆಯರು ಅವರಿಗೆ ಒಂದು ನಮ್ಮ ಕಾನೂನು ಬಗ್ಗೆ ಸ್ವಲ್ಪ ಅರಿವು ಸಹ ಮೂಡಿಸಬೇಕು. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ವತಿಯಿಂದ ಇವತ್ತು ನಾವು ನಮ್ಮ ಹಿರಿಯರಾದಂತಹ ವೆಂಕಟಮ್ಮಣ್ಣ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಮಕ್ಕಳ ಗ್ರಾಮ ಸಭೆ ಹಾಗೂ ವಿಶೇಷ ಚೇತನರ ಗ್ರಾಮ ಸಭೆ ಹಾಗೂ ಮಹಿಳೆಯರ ವಿಶ್ವ ಮಹಿಳೆಯರ ದಿನಾಚರಣೆಯನ್ನು ಈ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಇಲ್ಲಿ ಆಗಮಿಸಿರುವಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳು ಹಾಗೂ ಊರಿನ ಹಿರಿಯರು, ನಮ್ಮ ಮಕ್ಕಳು ಎಲ್ಲ ಇಲ್ಲಿ ನೀವು ವಿಶೇಷವಾಗಿ ಕಾಳಜಿ ವಹಿಸಿ ಇಲ್ಲಿಗೆ ಬಂದಿದ್ದೀರಾ. ನಾನು ಮೊದಲನೇದಾಗಿ ಒಂದು 2 ಮಾತನ್ನು ವಿಶ್ವ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ತೀನಿ. ಇವತ್ತು ಮಹಿಳೆ ಏನೇ ಸಾಧನೆ ಮಾಡಬೇಕಾದ್ರೂ ಅವಳ ಶ್ರಮ ಇರುತ್ತೆ. ಅವ್ರ ಶ್ರಮ ತುಂಬ ಇದೆ. ಯಾಕಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಸಂಪ್ರದಾಯವಾದ ಅಂದರೆ ತುಂಬ ಸಂಪ್ರದಾಯವಾದ. ನಾವು 18ರಲ್ಲಿ ಹೋದರೆ ಒಂದು ಹೆಣ್ಣು ಮಗು ಶಿಕ್ಷಣ ಕಲಿಯುವಂತಹ ಹಕ್ಕೇ ಇರಲಿಲ್ಲ. ಇಲ್ಲಿ ಶಿಕ್ಷಣ ಅನ್ನೋದು ಶೂನ್ಯ ಈ ದೇಶದಲ್ಲಿ. 2000 ವರ್ಷ ಈ ದೇಶನ ಶಿಕ್ಷಣ ವಂಚಿತರಾಗಿ ಮಾಡಿದಂತಹ ಮನಸ್ಸುಗಳು ಈ ಭಾರತ ದೇಶದಲ್ಲಿ ಇದ್ದಾವೆ. ಅದನ್ನು ಏನು ಈ ಅಸಮಾನತೆ ಏನಿದೆ ನಮ್ಮ ದೇಶದಲ್ಲಿ, ಮಹಿಳೆಯರಿಗೆ ಶಿಕ್ಷಣ ಇರಲಿಲ್ಲ. ಒಟ್ಟಾರೆ ಈ ಭಾರತ ದೇಶದ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಸಂಪೂರ್ಣವಾದಂಥ ಶಿಕ್ಷಣವನ್ನು ನಿಷೇಧ ಮಾಡಿದರು. ಅದನ್ನು ಬ್ರಿಟಿಷರು ಬಂದ ಮೇಲೆ ಈ ದೇಶದಲ್ಲಿ ಶಿಕ್ಷಣವನ್ನು ಜನ ಹೋಗಿ ಅವ್ರ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ರು. ಹಿಂದುಳಿದ ವರ್ಗದವರಿಗೆ ಹಾಗೂ ದಲಿತರಿಗೆ ಈ ದೇಶದಲ್ಲಿ ಶಿಕ್ಷಣವೇ ಇರಲಿಲ್ಲ.
ಆದರೆ ಇವರು ಗಂಡಸರಿಗೆ ಶಿಕ್ಷಣ ಇಲ್ಲ ಅಂದರೆ ಮಹಿಳೆ ಶಿಕ್ಷಣ ಕಲಿಯೋ ಅವಶ್ಯಕತೆ ಈ ದೇಶದಲ್ಲಿ ಇರಲಿಲ್ಲ. ಹಾಗಾಗಿ ಆ ಕಾಲಘಟ್ಟದಲ್ಲಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಅಂತಹ ಇಬ್ಬರು ದಂಪತಿಗಳು ಈ ದೇಶದ ಸಂಪ್ರದಾಯವಾದವನ್ನು ಒತ್ತು ಓಡಿಸಿ ಈ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಮೊದಲನೇದಾಗಿ ಶಿಕ್ಷಣ ಸಂಸ್ಥೆಗಳನ್ನು ಈ ದೇಶದಲ್ಲಿ ಕಟ್ತಾರೆ. ಸಾವಿತ್ರಿ ಬಾಪುಲೆ ಅವ್ರ ಜೊತೆಯಲ್ಲಿ ಒಬ್ಬ ಮುಸ್ಲಿಂ ಹೆಣ್ಣು ಮಗಳು ಫಾತಿಮಾ ಶೇಖ್ ಅನ್ನೋರು ಸಹ ಅವ್ರ ಜೊತೆ ನಿಂತ್ಕೊಂಡು ಇಡೀ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಕೆಲಸ ಈ ಭಾರತ ದೇಶದಲ್ಲಿ ನಡೆದಿದೆ. ನೀವು ಹೆಣ್ಣು ಮಕ್ಕಳು ತಿಳ್ಕೊಳ್ಬೇಕು, ಇವತ್ತು ಈ ಪ್ರಪಂಚದಲ್ಲಿ ಏನೇ ಸಾಧನೆ ಮಾಡಿದ್ದಾರೆ ಅಂದರೆ ಅದು ಶಿಕ್ಷಣದಿಂದಲೇ. ಇವತ್ತು ಸುನೀತಾ, ಕಲ್ಪನಾ ಚಾವ್ಲಾ ಇವರೆಲ್ಲ ನಮ್ಮ ದೇಶದಿಂದ ಅಮೇರಿಕಾಗೆ ಹೋಗಿ ಅವರು ಅದೆಲ್ಲ ಸಾಧನೆ ಮಾಡಿದ್ದಾರೆ ಅಂದರೆ ಶಿಕ್ಷಣದಿಂದ ಮಾತ್ರ. ಇವತ್ತು ನಮ್ಮ ದೇಶದಲ್ಲಿ ಮೌಢ್ಯತೆ ತುಂಬ ಹರಡಿಕೊಂಡಿದೆ. ಇದನ್ನ ಹೆಣ್ಣು ಮಕ್ಕಳು ನೀವು ಅರ್ಥ ಮಾಡ್ಕೊಳ್ಬೇಕು. ಮೌಢ್ಯವನ್ನು ಬಿಡಬೇಕು. ಮೊದಲು ಮೌಢ್ಯವನ್ನು ಬಿಟ್ಟು ವೈಜ್ಞಾನದ ಕಡೆ ಬಂದು ಮಕ್ಕಳಿಗೆ ವೈಜ್ಞಾನದ ಶಿಕ್ಷಣವನ್ನು ನೀವು ಕೊಡಬೇಕಾಗುತ್ತೆ. ನೋಡಿ, ಮೌಢ್ಯದಿಂದ ನಮ್ಮ ದುಡ್ಡು ವೇಸ್ಟು, ನಮ್ಮ ಸಮಯ ವೇಸ್ಟು, ನಮ್ಮ ಮಾನಸಿಕ ನೆಮ್ಮದಿ ವೇಸ್ಟ್ ಆಗುತ್ತೆ. ಆದರೆ ಶಿಕ್ಷಣ ನಮ್ಮ ಎಲ್ಲ ರಂಗಗಳಲ್ಲೂ ನಮ್ಮನ್ನು ಮುಂದೆ ಎತ್ಕೊಂಡೋಗಿ ನಮ್ಮನ್ನು ಬಲಿಷ್ಠರಾಗಿ ಮಾಡುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ಹೆಣ್ಮಕ್ಳಿಗೆ ಇಲ್ಲಿ ಒಂದು ಸುಭದ್ರವಾದ ಒಂದು ಕಾನೂನನ್ನು ಕೊಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆದಾಗ ಹಿಂದೂ ಕೋಡ್ ಬಿಲ್ನ ಜಾರಿ ಮಾಡೋದಕ್ಕೆ ಹೊರಟಿದ್ರು. ಆಗ ಇದೇ ಏನು ಶಿಕ್ಷಣವನ್ನು ತಡೆ ಹಿಡಿದಿದ್ರು ಈ ದೇಶದ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಅದೇ ಮನುವಾದಿಗಳು ಆ ಹಿಂದೂ ಕೋಡ್ ಬಿಲ್ಲನ್ನು ನೀವು ಜಾರಿ ಮಾಡಬಾರ್ದು ಅಂತ ಸಂಸತ್ತು ಒಳಗಡೆ ಸಂಸತ್ತು ಆಚೆ ಅದನ್ನು ವಿರೋಧ ಮಾಡಿದಾಗ ನಾನೊಬ್ಬ ಕಾನೂನು ಮಂತ್ರಿಯಾಗಿ ನಾನು ಈ ದೇಶದ ಹೆಣ್ಣು ಮಕ್ಕಳಿಗೆ ಒಂದು ಕಾನೂನು ಗಟ್ಟಿಯಾದ ಒಂದು ರಕ್ಷಣೆ ಕೊಡೋಕ್ಕಾಗಿಲ್ವಲ್ಲ ಅಂತ ಹೇಳಿ ನೊಂದುಕೊಂಡು ತಮ್ಮ ರಾಜೀನಾಮೆಯನ್ನು ಕೊಟ್ಟು ಕಾನೂನು ಮಂತ್ರಿ ಪದವಿಯಿಂದ ಆಚೆ ಬರ್ತಾರೆ. ಇವತ್ತು ಆ ಸಂವಿಧಾನದಿಂದ ತುಂಬ ಹೆಣ್ಣು ಮಕ್ಕಳಿಗೆ ಎಲ್ಲ ರಂಗಗಳಲ್ಲೂ ಅವಕಾಶಗಳಿದೆ, ಸೌಲಭ್ಯಗಳಿದೆ. ನೀವು ಅದನ್ನು ಸದುಪಯೋಗ ಪಡಿಸ್ಕೊಂಡು ಸಾಧನೆ ಮಾಡಿ ಶಿಕ್ಷಣವನ್ನು ಪಡ್ಕೊಂಡು ನಿಮಗೆಲ್ಲ ರಂಗಗಳಲ್ಲಿ ಮುಂದೆ ಬರಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಊರಿನ ಮಕ್ಕಳು ಇದ್ದಾರೆ ಇಲ್ಲಿ, ತುಂಬ ಸಂತೋಷ. ನಿಮಗೆ ಉತ್ತಮವಾದಂತಹ ಶಿಕ್ಷಕರು ಇದ್ದಾರೆ. ನಮ್ಮ ವೆಂಕಟರಾಮಣ್ಣ ಅವರು ನಿಮಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೇನು ಕಡಿಮೆನೆ. ಇವತ್ತು ಆ ಶಾಲೆ ಉರ್ದು ಶಾಲೆ ಅಷ್ಟು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ, ಒಂದು ಉತ್ತಮ ಶಿಕ್ಷಣ ಕಲಿತಾ ಇದ್ದಾರೆ ಅಂದರೆ ಅದು ನಮ್ಮ ವೆಂಕಟರಾಮಣ್ಣ ಅವರು ಈ ಕಡೆಯಿಂದ ಆಗ್ತಾ ಇದೆ. ಅವರೊಂದು ಮಾತು ಹೇಳಿದ್ರು, ಹೈಸ್ಕೂಲು ಇದು ಮಾಡಿಕೊಡಿ ಅಂತ. ಇದರಲ್ಲಿ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ಈಗ ಒಂದು ಇವರು ಗಾರ್ಮೆಂಟ್ಸ್ ಅವರೊಂದು 2 ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಎಕ್ಸೈಡ್ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ಫೋಸಿಸ್ ಅವರು ಒಂದು 8 ರೂಮ್ಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಈ ಏಪ್ರಿಲ್ ಮುಗಿದ ನಂತರ ಕಾರ್ಯಕ್ರಮ ಶುರು ಮಾಡ್ಕೊಳ್ತೀವಿ. ಹಾಗೆ ಈ ವಿಶೇಷ ಚೇತನರಿದ್ದಾರೆ, ಅವ್ರಿಗೆ ಎಲ್ಲ ಸವಲತ್ತುಗಳನ್ನ ಪಾಪ ಅವರು ಬಿಡಿಸಿ ಎಲ್ಲ ಹೇಳಿದ್ದಾರೆ. ನೀವು ಅದನ್ನು ಪಡ್ಕೊಳ್ಬೇಕು. ವಿಶೇಷ ಚೇತನರ ಮಕ್ಕಳನ್ನ ನಾವು ಏನೋ ಇದಾಗಿ ನೋಡಬಾರ್ದು. ಅವರು ಮುಗಿದ್ರು ಅವ್ರನ್ನ ಒಳ್ಳೆ ಮಕ್ಕಳ ಥರನೇ ಅವ್ರನ್ನ ನೋಡಬೇಕಾಗುತ್ತೆ. ಅವ್ರಿಗೆ ಇನ್ನೂ ಸರ್ಕಾರದಿಂದ ಇನ್ನೂ ಒಳ್ಳೆ ಇರೋದಕ್ಕೆ ಮನೆಗಳು, ಸೈಟ್ಗಳು ಆ ಥರ ಕೊಟ್ಟು ಪ್ರೋತ್ಸಾಹಿಸ್ಬೇಕಂತ ಮನವಿಯನ್ನು ಮಾಡ್ಕೊಳ್ತೀನಿ. ಹಾಗೆ ಒಂದೇ ಒಂದು ನಮ್ಮ ಈ ಗ್ರಾಮ ಸಭೆ ಮೂಲಕ ನಮ್ಮ ಶಾಸಕರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಾವು ಈ ನಮ್ಮೂರಲ್ಲಿ 1 ವರ್ಷದಿಂದ ನೆಟ್ವರ್ಕ್ ಇಲ್ಲ, ಏರ್ಟೆಲ್ಲು ಯಾವುದೇ ಮೊಬೈಲ್ದು ನೆಟ್ವರ್ಕ್ ಇಲ್ಲ. ಅವನಿಗೆ ಇದು ನೆಟ್ವರ್ಕ್ ಅವನಿಗೆ ಫೋನ್ ಮಾಡಿದ್ರೆ ಅವ್ನ ಫೋನ್ ಎತ್ತಲ್ಲ. ಅಲ್ಲೆಲ್ಲ ಹೋಗಿ ಹಾಕಿದ್ದ ಅದು ಸ್ವಲ್ಪ ತೊಂದರೆಗಳಾಗಿ ಅದು ಇಡೀ ಊರಿನ ಮೇಲೆ ಪರಿಣಾಮ ಬೀರಿದೆ.
ನಾವು ಬೇರೆ ಕಡೆ ಜಾಗ ಕೊಡ್ತೀವಪ್ಪ, ಎಲ್ಲೂ ತೊಂದರೆ ಆಗದಿರೋ ಜಾಗದಲ್ಲಿ ಅಲ್ಲಿ ಬಂದು ಟವರ್ನ ಹಾಕಿ ನೀನು ಕಲೆಕ್ಷನ್ ಕೊಡು ಅಂದರೆ ಆಗಲ್ಲ ನನ್ನ ಕೈಯಲ್ಲಿ ಅಂತ ಏನೇನೋ. ಮೊದಲನೇದಾಗಿ ಮಹಾತ್ಮ ಗಾಂಧಿ ಯೋಜನೆ ಇದ್ರ ಬಗ್ಗೆ ತಮ್ಮ ಇವರು ಹೇಳಿದ್ರು. ಅದ್ರ ಬಗ್ಗೆ ನಮ್ಮ ರೈತರು ಎಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಏನು ಬೇಕಾದ್ರೂ ತೋಟಗಳಿಲ್ಲಾದರೂ ಏನಾದರೂ ಹಾಕ್ಕೋಬೋದು, ಬದುಗಳು ನಿರ್ಮಾಣ ಮಾಡ್ಬೋದು, ದನದ ಕೊಠಡಿ ಕಟ್ಕೋಬೋದು, ಕುರಿಗಳದು ಕೊಠಡಿ ಕಟ್ಕೋಬೋದು. ದಯವಿಟ್ಟು ತಾವು ಇಷ್ಟ ಉಳ್ಳವರು ಅರ್ಜಿಗಳು ಕೊಟ್ಟು ಮಾಡಿಕೊಟ್ರೆ ಅದು ಒಳ್ಳೆ ಕೆಲಸ. ಅಂದರೆ ಅದು ಲೇಬರ್ ಪ್ರಕಾರ ಬರುತ್ತೆ, ನೇರವಾಗಿ ನಿಮಗೆ ಹಣ ಬರುತ್ತೆ. ದಯವಿಟ್ಟು ಅದನ್ನು ಸಹಕರಿಸಿಕೊಂಡು ಎಲ್ಲ ಅದರ ಅನುಕೂಲ ಪಡ್ಕೊಳ್ಬೇಕಂತ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಎರಡನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ಸಭೆ ಅಂತ ಇದು ನಮ್ಮ ನೋಡಲ್ ಅಧಿಕಾರಿಗಳು ಬಂದ ಕವಿತಾ ಮೇಡಮ್ ಅದ್ರ ಬಗ್ಗೆ ಬಹಳ ಕುಲಂಕ್ಷಿತವಾಗಿ ಹೇಳಿದ್ದಾರೆ. ಅವರಿಗೆ ನಾವು ಕೃತಜ್ಞತೆ ಹೇಳಬೇಕು. ಮಹಿಳೆಯರಂದರೆ ಏನು, ಅದರಿಂದ ಏನು ಅನುಕೂಲ ಆಗುತ್ತೆ, ಹೇಗಿರಬೇಕು ಅದನ್ನೆಲ್ಲ ಬಗ್ಗೆ ವಿವರವಾಗಿ ಹೇಳ್ತಾರೆ. ಅವ್ರು ಪದೇ ಪದೇ ಹೇಳೋದು ಬೇಕಾಗಿಲ್ಲ. ಅದು ಯಾವುದೇ ಕೆಲಸ ಬೇಕಾದರೂ ಮಹಿಳೆ ಇಂಪಾರ್ಟೆಂಟು. ಮಹಿಳೆ ಏನು ಕೆಲಸನೂ ಆಗಲ್ಲ. ಮನೆಯಲ್ಲಿ ನಾವು ಒಂದು ಇದು ಮಾಡಬೇಕಂದ್ರೆ ಮಹಿಳೆ ಇರಬೇಕು. ಆ ಮಹಿಳೆಗೆ ನಾವು ಪ್ರೋತ್ಸಾಹ ಕೊಡಬೇಕು. ಗಂಡಸಾದಂಥವರು ಮಹಿಳೆಗೆ ಸಪೋರ್ಟ್ ಮಾಡಬೇಕು. ಅದೇ ಥರ ಮಹಿಳೆಯವರು ಸಹ ಇದು ನೇರ್ತಾಗಬೇಕಂದ್ರೆ ಇದು ಎಲ್ಲ ಇದಾಗಲಿ ಅಂತ ಹೇಳ್ಬಿಟ್ಟು ಅವರೇ ನಮ್ಮ ಸರ್ಕಾರದವರು ಮಾರ್ಚ್ 8ನೇ ತಾರೀಕಂದು ಮಹಿಳಾ ದಿನಾಚರಣೆ ಘೋಷಣೆ ಮಾಡಿ ಪ್ರತಿ ವರ್ಷದಲ್ಲಿ ಮಹಿಳಾ ದಿನಾಚರಣೆ ಮಾಡಬೇಕಂತ ಹೇಳಿದ್ದಾರೆ. ನಾವು ಸಿ.ಒ ಮೀಟಿಂಗ್ ಹೋಗಿದ್ವಿ ಮೊನ್ನೆ. ಅದೇ ಥರ ಅವ್ರು ಘೋಷಣೆ ಮಾಡಿದ್ದಾರೆ. ಅದೇ ಥರ ನಡ್ಕೊಂಡು ಮಹಿಳೆಯವರು ಈಚೆ ಬರಬೇಕು, ಹೊರಗಡೆ ಬರಬೇಕು. ಮನೆಯಲ್ಲಿದ್ದರೆ ಏನು ಸುಖ ಇಲ್ಲ, ಮನೆಯಲ್ಲಿ ಮಾಡಬೇಕು. ಹೊರಗಡೆ ಬಂದು ಈಗ ಬಂದರೆ ಏನೋ ಅನ್ನೋದು ಅರ್ಥ ಆಗುತ್ತೆ. ಅದನ್ನು ತಿಳ್ಕೊಂಡು ಮಹಿಳೆಯವರು ಧೈರ್ಯವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳ್ತಾ, ಮೂರನೇದಾಗಿ ಮಕ್ಕಳ ಗ್ರಾಮ ಸಭೆ. ಮಕ್ಕಳ ಗ್ರಾಮ ಸಭೆ ಅಂದರೆ ಮಕ್ಕಳು ಚಿಕ್ಕ ವಯಸ್ಸಿನಿಂದ ಹಿಂಗೆ ಬರ್ತಾ ಇದ್ರೆ ಅವ್ರಿಗೂ ಬುದ್ಧಿ ಇಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಮಕ್ಕಳ ಗ್ರಾಮ ಸಭೆ ಅಂತ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಭಾಗಿಯಾಗಬೇಕು ಮಕ್ಕಳು. ಭಾಗಿಯಾಗಿ ಆದರೆ ಇವೆಲ್ಲ ತಿಳ್ಕೊಬೇಕಂದ್ರೆ ಮಕ್ಕಳು ಇಲ್ಲಿ ಬಂದ್ರೇ ಅರ್ಥ ಆಗೋದು. ಅದಕ್ಕೆ ಮಕ್ಕಳು ಯಾರು ಪ್ರತಿಯೊಂದು ಗ್ರಾಮ ಸಭೆಯಲ್ಲೂ ಸಹ ಭಾಗವಹಿಸಿ ಅವರು ಬಂದು ಇಂಥ ಉಪಯೋಗ ಪಡ್ಕೊಳ್ಬೇಕಂತ ಹೇಳ್ತಾ, ಹಾಗೆ ನಮ್ಮ ಮುಖ್ಯೋಪಾಧ್ಯಾಯರಾದ ವೆಂಕಟರೆಡ್ಡಿ ಅವರು ಹೈಸ್ಕೂಲ್ ಬಗ್ಗೆ ಹೇಳಿದ್ದಾರೆ, ಉರ್ದು ಶಾಲೆಗೆ. ಅದಕ್ಕೆ ನಮ್ಮ ಪಂಚಾಯತಿ ಮುಂದೆ ಏನು ಬೇಕಾದರೂ ನಾವು ಸಹಕಾರ ನೀಡ್ತೇವೆ. ಅದು ದಯವಿಟ್ಟು ಸರ್ಕಾರದ ಲೆವೆಲಲ್ಲಿ ಆಗಬೇಕಾಗಿರೋದು ಅದು. ಅದಕ್ಕೆ ನಾವು ನಮ್ಮ ಪಂಚಾಯತಿಯಲ್ಲಿ ಏನು ಬೇಕಾದ್ರೂ ನಾವು ಅದು ಪ್ರೋತ್ಸಾಹ ಕೊಟ್ಟು ನಡೆಸ್ಕೊಡ್ತೇವೆ ಅಂತೇಳಿ ಈ ಸಮಯದಲ್ಲಿ ಹೇಳ್ತಾ, ಹಾಗೆ ಈ ಸಮಯದಲ್ಲಿ ಮಕ್ಕಳ ಗ್ರಾಮ ಸಭೆ ಅಂಗವಾಗಿ ನಾವು ಪಂಚಾಯತಿ ವತಿಯಿಂದ ಒಂದು ಹುಡುಗರಿಗೆ ಏನಾದರೂ ಕೊಡಬೇಕಂತ ನಾವೆಲ್ಲ ಚರ್ಚೆ ಮಾಡಿ ಒಂದು ಜಾಮಿಟ್ರಿ ಬಾಕ್ಸು ಹಾಗೂ 2 ನೋಟ್ ಪುಸ್ತಕಗಳನ್ನು ಕೊಡಲು ತೀರ್ಮಾನಿಸಿ, ಹಾಗೆ ಅದನ್ನು ಈಗ ಕೆಲವರು ಕೊಡ್ತೀವಿ, ಇನ್ನು ಮಿಕ್ಕಿದ್ದು ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಅಲ್ಲಿ ಪಡ್ಕೊಳ್ಬೇಕಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ ವಿಶೇಷ ಚೇತನರಿಗೆ ಒಟ್ಟು 65 ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ 51 ಜನಕ್ಕೆ UD ಕಾರ್ಡು ಐತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 22 ಜನಕ್ಕೆ ಮೊನ್ನೆ ನಡೆದ ಗ್ರಾಮ ಸಭೆಯಲ್ಲಿ ಚೆಕ್ ವಿತರಣೆ ಮಾಡ್ತೀವಿ. ಈಗ 15 ಜನಕ್ಕೆ ನೀಡ್ತಾ ಇದ್ದೀವಿ. ಹಾಗೂ PMJSY ಇಂದ ಅವರಿಗೆ ಉಚಿತ ಜೀವ ವಿಮೆ ಮಾಡಲು ನಾವು ಪಂಚಾಯತಿಯಿಂದ ಉಚಿತವಾಗಿ ಅವಕಾಶ ಮಾಡಿಕೊಡ್ತೇವೆ. ತಾವು ದಯವಿಟ್ಟು ಅದರ ಉಪಯೋಗ ಪಡೆದುಕೊಳ್ಬೇಕೆಂದು ಈ ಮುಖಾಂತರ ಹೇಳ್ತಾ ಇದ್ದೀನಿ. ನೀವು ಪಂಚಾಯತಿಗೆ ಬಂದು ನಿಮ್ಮ ದಾಖಲೆ ಏನಿದೆ ಅದು ಕೊಟ್ಬಿಟ್ಟು 18ರಿಂದ 70 ವರ್ಷಗಳಿಗೆ ಅದ್ರ ಫೀಸ್ ನಾವು ಪಂಚಾಯತಿಯಿಂದ ಕೊಡ್ತೀವಿ. ದಯವಿಟ್ಟು ಅದನ್ನು ಉಪಯೋಗ ಮಾಡಿಕೊಳ್ರಿ. ಈಗ ಆಮೇಲೆ ಈ ಸ್ಕೂಲ್ ಹುಡುಗರಿಗೆ SLC ಮತ್ತು PUC ಅವರಿಗೆ ನಾವು ಹೋದ ಸಲ 10 ಜನಕ್ಕೆ ಕೊಟ್ಟಿದ್ವಿ, ಈಗ 8 ಜನಕ್ಕೆ ಕೊಡ್ತೀವಿ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ತಾರತಮ್ಯ ಆಗಿದೆ. ಅದನ್ನ ತಾರತಮ್ಯ ನಮ್ಮ ಸಿಬ್ಬಂದಿಯಿಂದ ಆಗಿರ್ಬೋದು, ನಾನು ಹೇಳೋಕ್ಕಾಗಲ್ಲ. ನಾವು 2024ರಲ್ಲಿ ಯಾರು ಉತ್ತೀರ್ಣರಾಗಿದ್ದಾರೆ ಅವ್ರಿಗೆ ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಅವ್ರ ಅರ್ಜಿಗಳನ್ನ ತೆಗೆದುಕೊಳ್ಳುವಾಗ ಅದು ನೋಡ್ಬಿಟ್ಟು ತೆಗೆದುಕೋಬೇಕಾಗಿತ್ತು. ನಾವು ಅರ್ಜಿ ಹಾಕಿದ್ವಿ, ನಮ್ಗೆ ಕೊಟ್ಟಿಲ್ಲ ಅಂತ ಕೆಲವರೆಲ್ಲ ಕೋಪ ಮಾಡ್ಬಿಟ್ರೆ. ದಯವಿಟ್ಟು ಅದನ್ನ ಸಹಕರಿಸಬೇಕು. ನಾವು 2024ರಲ್ಲಿ ಯಾರು ಉತ್ತೀರ್ಣರಾಗಿರ್ತಾರೋ SLC ಹಾಗೂ 2ನೇ PUC ಉತ್ತೀರ್ಣ ಅವರಿಗೆ 10,000 ಚೆಕ್ ಕೊಡ್ತಾ ಇದ್ದೀವಿ. ಹೋದ ಸಲ 10 ಜನಕ್ಕೆ ಕೊಟ್ಟಿದ್ದೀವಿ, ಈಗ 8 ಜನಕ್ಕೆ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ನಮ್ಮ ಪಂಚಾಯತಿ ಮಾಡ್ತಾ ಇದ್ವಿ. ದಯವಿಟ್ಟು ಇಲ್ಲಿ ಬಂದಿರ್ತಕ್ಕಂಥ ಜನಗಳು ಸಹಕರಿಸಬೇಕಂತ ಕೋರುತ್ತಾ ಹೇಳಿದ್ರಿ. ಈ ಬಗ್ಗೆ ನಾನು ಗ್ರಾಮ ಪಂಚಾಯತಿಯಿಂದ ಬಂದು ಪರಿಶೀಲನೆ ಮಾಡಿದೆ. ಏನಾಯಿತು ಅಂದರೆ ಅವಾಗ ಸ್ವಲ್ಪ ಜಾಗದಲ್ಲಿ ಆಗ್ತಾ ಇದ್ದಾರೆ ಅನ್ನೋ ಕಂಪ್ಲೇಂಟ್ ಇತ್ತು. ಅದ್ರ ಬಗ್ಗೆ ನಾವು ಗ್ರಾಮ ಪಂಚಾಯತಿಯಲ್ಲಿ ಚರ್ಚೆ ಮಾಡಿದ್ವಿ.
ಈಗ ನಮ್ಮ ಹೊಸ ಅಧ್ಯಕ್ಷರು ನಿಮಿಷ ಈ ಒಂದು ವಿಚಾರದಲ್ಲಿ ನಿಮ್ಮೂರ ಕಡೆಯಿಂದ ಕೆಲವೊಂದು ಅರ್ಜಿಗಳು ಬಂದಿದ್ದಾವೆ. ಬೇರೆ ಕಡೆ ಹಾಕೋದಕ್ಕೆ ಅವರಿಗೆ ಹೇಳಿದ್ದಾರೆ, ಬಟ್ ಅವ್ರು ಬರ್ತಾ ಇಲ್ಲ. ಅವಾಗ ನಮ್ಮ ಶ್ರೀನಿವಾಸ್ ಅವರು ಸಹ ಮನವಿ ಮಾಡಿದ್ರು, ಶಾಸಕರ ಮುಖಾಂತರ ಅವರಿಗೆ ತಿಳಿಸ್ಬಿಟ್ಟು ಅವ್ರ ಕಡೆಯಿಂದ ಅದನ್ನು ಹಾಕಿ ಮಾಡಿಸ್ಬೇಕು ಅಂದರೆ. ಯಾಕಂದರೆ ಇವಾಗ ಮೊಬೈಲ್ ಟವರ್ ಮುಖ್ಯ, ಇಂಟರ್ನೆಟ್ ಮುಖ್ಯ. ಮಕ್ಕಳಿಗೆ ಆಗಲಿ, ಒಂದು ಮನೆಯಲ್ಲಿ ಕೆಲಸ ಮಾಡೋರಿಗೆ ಆಗಲಿ, ಯಾವುದೇ ಒಂದು ಇದಕ್ಕೆ ಆಗಲಿ, ನಮ್ಮ ಮಾಧ್ಯಮದ ಮುಖಾಂತರ ಏನಾದರೂ ತಿಳ್ಕೊಬೇಕು ಅಂದ್ರೂ ನಮಗೆ ಮುಖ್ಯವಾಗಿರುತ್ತೆ. ನೀವು ಕೇಳ್ತಾ ಇರೋದೊಂದು ಒಳ್ಳೆಯ ಉದ್ದೇಶ. ಇದಕ್ಕೆ ನಮ್ಮ ಪಂಚಾಯತಿ ವತಿಯಿಂದ ನಾವು ಒಂದು ಲೆಟ್ರನ್ನು ಹಾಕ್ತೀವಿ, ಮತ್ತು MLA ಅವ್ರಿಗೂ ಸಹ ಈ ವಿಷಯ ಮುಟ್ಟಿಸ್ತೀವಿ. ಅವ್ರದ್ದು ಒಂದು ಸ್ವಲ್ಪ ಮದುವೆ ಕಾರ್ಯಕ್ರಮ ಇದೆ, ಅದು ಮುಗಿದೋಗ್ಬಿಡ್ಲಿ. ಅದು ಮುಗಿದೋದ್ಮೇಲೆ ಈ ವಿಷಯ ಮುಟ್ಟಿಸ್ಬಿಟ್ಟು ದಯವಿಟ್ಟು ನಿಮಗೆ ಸ್ಪಂದನೆ ಕೊಡ್ತೀವಿ, ಭರವಸೆ ಕೊಡ್ತಾ ಇದ್ದೀವಿ. ಆದರೆ ನಾವು ಸುಳ್ಳು ಮಾತು ಹೇಳ್ತಾ ಇಲ್ಲ. ಅಧ್ಯಕ್ಷರ ಮುಖಾಂತರ ಚರ್ಚೆ ಮಾಡಿಬಿಟ್ಟು ನಿಮ್ಮೂರು ಗ್ರಾಮಸ್ಥರು ಕೆಲವೊಂದು ಅರ್ಜಿಗಳು ಕೊಟ್ಟಿದ್ದಾರೆ, ಮೊದಲು ಟವರ್ ಹಾಕೋದಕ್ಕೆ ಅಲ್ಲಿ ಹಾಕಬಾರ್ದು ಅಂತ. ಅದನ್ನು ಅವ್ರನ್ನೂ ಕರೆಸಿ ಯಾರು ಅರ್ಜಿಗಳು ಕೊಟ್ಟಿದ್ದಾರೋ ಅವ್ರಿಗಿಂತ ಏನು ತೊಂದರೆ, ಬಟ್ ಅವ್ರು ಬೇರೆ ಜಾಗ ಏನೋ ತೋರಿಸಿದಾರಂತೆ, ಅವರು ಅಲ್ಲಿ ಹಾಕೋಕೆ ಬರ್ತಾ ಇಲ್ಲಂತೆ. ಅವರಿಲ್ಲ ಅಂದರೆ ಇನ್ನೊಬ್ಬರು ಬರ್ಬೋದು, ಬೇರೆಯವ್ರನ್ನ ಯಾರನ್ನಾದ್ರೂ ಆಯ್ಕೆ ಮಾಡಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ದಯವಿಟ್ಟು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ. ಬರ್ತಾ ಇದ್ದಾರೆ, ಬಂದವ್ರು ಏನು ಹೇಳ್ತಾ ಇದ್ದಾರೆ, ನಾನು ಮೊದಲು ಖರ್ಚು ಮಾಡಿದ್ದೀನಿ 4 ಲಕ್ಷ ರೂಪಾಯಿ ಕೊಡಿ ಅಂತ ಇದ್ದಾರೆ. ಯಾರು ಕೊಡೋದಕ್ಕೆ? ಅದನ್ನ ಯಾರು ಕೊಡ್ತಾರೆ? ಈಗ ಒಂದು ಟವರ್ ಹಾಕಿದ್ರೆ ಪ್ರಾಫಿಟ್ ಅವ್ರಿಗೆ, ಅರ್ಥ ಆಯ್ತಣ್ಣ? ಒಂದು ಟವರ್ ಹಾಕಿದ್ರೆ ಪ್ರಾಫಿಟ್ ಅವ್ರಿಗೆ ಬರೋದು. ಉಪಯೋಗಿಸೋರು ನಾವು, ಹಣ ಹಾಕ್ಸ್ಕೊಂಡು ಮೊಬೈಲ್ ಕಳ್ಕೊಂಡವ್ರು ನಾವು. ನಮಗೆ ಬೇಕಾಗಿರೋದೇನು, ಅವ್ನು ಹಣ ಮಾಡ್ಕೊಂಡ್ಲಿ ಬಿಡಲಿ, ನಮ್ಗದಲ್ಲ. ನಮ್ಗೆ ಸೌಲಭ್ಯ ಇಲ್ಲ ಗ್ರಾಮದಲ್ಲಿ. ಯಾಕಂದರೆ ಅಡಿಗಾರ ಕಲ್ಲಹಳ್ಳಿಯಲ್ಲಿ ಟವರ್ ಬರ್ತಾ ಇಲ್ಲ, ಕೆಲವೊಂದು ಫೋನ್ಗಳು ಮಾತಾಡೋಕ್ಕಾಗ್ತಾ ಇಲ್ಲ. ಮಕ್ಕಳು ಒಂದು ವಿದ್ಯಾಭ್ಯಾಸಕ್ಕೆ, ಯಾಕಂದರೆ ಎಲ್ಲ ಆನ್ಲೈನ್ ಕ್ಲಾಸ್ ತಗೊಳ್ತಾರೆ, ಆನ್ಲೈನು ಇದು ತಗೊಳ್ತಾರೆ. ಏನೋ ಮಾಡಿ ಸರ್, ಈ ಸರಿ ಹೇಳೋಗ್ತಾ ಇದ್ದೀರಾ, ಏನೋ ಅನುಕೂಲ ಮಾಡಿ. ಹೇಳೋದಲ್ಲ, ಇದನ್ನ ಪರಿಗಣನೆಗೆ ತಗೊಂಡು ನಿಮ್ಮ ಅಡಿಗಾರ ಕಲ್ಲಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಅವ್ರ ಮುಖಾಂತರ ಚರ್ಚೆ ಮಾಡಿ ಯಾರು ಅರ್ಜಿ ಕೊಟ್ಟಿದ್ದಾರೆ ಅದನ್ನು ಏನು ಮಾಡಬೇಕು ಅಂತ ಅದಕ್ಕೊಂದು ಪರಿಹಾರ ಕ್ರಮ ಕೈಗೊಂಡು ಇದನ್ನ ಆದಷ್ಟು ಶೀಘ್ರದಲ್ಲಿ ಮಾಡಿಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಈ ದಿನ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತಿಯ ಅಡಿಗಾರ ಕಲ್ಲಹಳ್ಳಿ ಗ್ರಾಮದಲ್ಲಿ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಹಾಗೂ 15ನೇ ಕಾಸಿನ ಹಣಕಾಸಿನ ಲೆಕ್ಕ ಪರಿಶೋಧನೆಯನ್ನು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಾಗೂ ಮಕ್ಕಳ ದಿನಾಚರಣೆ ಹಾಗೂ ವಿಶೇಷ ವಿಕಲಚೇತನರಿಗೆ ಎಲ್ಲ ಸೇರಿ ಒಂದೇ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮ ಪಂಚಾಯತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾವರಿಗೆ ಹಾಗೂ ಪ್ರತಿಯೊಂದು ಮಕ್ಕಳ ಗ್ರಾಮಸಭೆ ಪರವಾಗಿ ಮಕ್ಕಳಿಗೆ ಜಾಮೆಟ್ರಿ ಬಾಕ್ಸು ಹಾಗೂ 2 ಪುಸ್ತಕಗಳನ್ನು ವಿತರಣೆ ಮಾಡುತ್ತೇವೆ. ವಿಕಲಚೇತನರಿಗೆ ತುಂಬ ನಾವು ಒಟ್ಟು 65 ಜನ ವಿಕಲಚೇತನರು ನಮ್ಮ ಪಂಚಾಯತಿಯಲ್ಲಿದ್ದಾರೆ. ಅದರಲ್ಲಿ 51 ಜನ UD ಕಾರ್ಡ್
ಕಾರ್ಡ್ ಹೊಂದಿರ್ತಾರೆ. ಅವರಿಗೆ 22 ಜನಕ್ಕೆ ಮುಂದಿನ ಗ್ರಾಮ ಸಭೆಯಲ್ಲಿ 10,000 ಚೆಕ್ಕನ್ನು ನೀಡಿದೆವು. ಈಗ ಹಾಲಿ 15 ಜನಕ್ಕೆ ಈಗ ಈ ವರ್ಷದಲ್ಲಿ 10,000 ಚೆಕ್ಕನ್ನು ನೀಡುತ್ತೇವೆ. ಹಾಗೂ SSLC ಅಲ್ಲಿ 2024 ಉತ್ತೀರ್ಣರಾದ ಮಕ್ಕಳಿಗೆ ಹೋದ ಸಲ ಗ್ರಾಮ ಸಭೆಯಲ್ಲಿ 10 ಜನಕ್ಕೆ ನೀಡಿದ್ದೆವು. ಈಗ ಈ ದಿನ 8 ಜನಕ್ಕೆ 10,000 ಚೆಕ್ಗಳನ್ನು ನೀಡಿ ಪ್ರೋತ್ಸಾಹವನ್ನು ಕೊಟ್ಟಿರುತ್ತೇವೆ ಎಂದು ಹೇಳುತ್ತೇನೆ ನಾನು. ಇವತ್ತು ನಾವು ನಮ್ಮ ಹಿರಿಯರಾದಂಥ ವೆಂಕಟರಾಮರೆಡ್ಡಿ ಅವರ ಅಣ್ಣನವರ ನೇತೃತ್ವದಲ್ಲಿ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನ ಮಕ್ಕಳರು ಹಾಗೂ ಮಕ್ಕಳ ಗ್ರಾಮ ಸಭೆ ಹಾಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರ ವಿಶೇಷತೆಗಾಗಿ ಮಕ್ಕಳಿಗೆ ಏನು ಓದೋದಕ್ಕೆ ಪ್ರೋತ್ಸಾಹವಾಗಿ ಅವರಿಗೆ ಬುಕ್ಸು ಜಾಮೆಟ್ರಿಯನ್ನು ವಿತರಣೆ ಮಾಡಿದ್ದೀವಿ. ಹಾಗೆ ವಿಶೇಷ ಚೇತನ ಮಕ್ಕಳಿಗೆ ಅವರು ಏನು ಮುಗ್ಧರಾಗಿರೋದ್ರಿಂದ ಅವರಿಗೆ ವಿಶೇಷವಾದಂಥ ಕಾಳಜಿ ಮೇಲೆ ಇರೋದರಿಂದ ಅವ್ರಿಗೂ ಸಹ ಆರ್ಥಿಕವಾಗಿ ಸಹಾಯ ಆಗಲಿ ಅಂತ ಅವ್ರಿಗೂ ಧನ ಸಹಾಯ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಇನ್ನು ಮಹಿಳೆಯರಿಗೆ ಇವರಿಗೆಲ್ಲರಿಗೂ ಗುರುತಿಸಿ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರಿಗೂ ಸಹ ಧನ ಸಹಾಯವನ್ನು ನಮ್ಮ ಪಂಚಾಯಿತಿ ಮೂಲಕದಿಂದ ಮಾಡಿದ್ದೀವಿ. ಅದೆಲ್ಲನೂ ನಮ್ಮ ಬಾಬಣ್ಣವರು, ನಮ್ಮ ಸುಲ್ತಾನ್ ಅವರು, ಸುಂದರ್ ಅವರು, ವೆಂಕಟರಾಮರೆಡ್ಡಿ ಅಧ್ಯಕ್ಷರು ಇವರೆಲ್ಲ ಪ್ರೋತ್ಸಾಹ ಮಾಡಿ ಇದನ್ನೆಲ್ಲ ಹಂಚಿದ್ದೀವಿ. ನಮಸ್ಕಾರ. ಗ್ರಾಮ ಪಂಚಾಯಿತಿಯ ವತಿಯಿಂದ ಒಂದು ಮಕ್ಕಳ ಮಹಿಳೆಯರ ಅಂತಾರಾಷ್ಟ್ರೀಯ ದಿನಾಚರಣೆ, ವಿಶೇಷ ಚೇತನರ ಗ್ರಾಮ ಸಭೆ ಹಾಗೂ ಮಕ್ಕಳ ವಿಶೇಷ ಗ್ರಾಮ ಸಭೆ ಒಂದು ಕಾರ್ಯಕ್ರಮವನ್ನು ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದಂತಹ ವೆಂಕಟರಾಮರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ದಿನ ಅಡಿಗಾರ ಕಲ್ಲಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವು ಈ ಒಂದು ವಿಶೇಷ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಂಥ ಉದ್ದೇಶ ನಮ್ಮ ಪಂಚಾಯಿತಿ ವತಿಯಿಂದ ಆಗಬೇಕಾದಂತಹ ಕೆಲವು ಸವಲತ್ತುಗಳನ್ನು ಜನರಿಗೆ ತಲುಪಿಸೋದಕ್ಕೆ, ಮೊದಲಿಗೆ ಮಹಿಳೆಯರಿಗೆ ಅವರು ಒಂದು ಅರಿವು ಮೂಡಿಸೋದಕ್ಕೆ, ಮಹಿಳೆಯರ ಒಂದು ಕಾನೂನು ಬಗ್ಗೆ ಇರಬಹುದು, ಒಂದು ಶಿಕ್ಷಣದ ಬಗ್ಗೆ ಇರಬಹುದು, ಹಾಗೂ ಅವರ ಒಂದು ಸಬಲೀಕರಣದ ಬಗ್ಗೆ ಆಗಲೇ ಇರಬಹುದು, ಇದನ್ನು ಒಂದು ಅರಿವು ಮೂಡಿಸೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮ. ಮತ್ತು ವಿಶೇಷ ಚೇತನರಿಗೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಏನೇನು ಒಂದು ಸವಲತ್ತುಗಳು ಸಿಗುತ್ತವೋ ಅದನ್ನು ಅವರಿಗೆ ವಿತರಣೆ ಮಾಡಬೇಕು. ಆ 5% ಏನೇನು ವಿತರಣೆ ಆಗಬೇಕು ಅದನ್ನು ನೀಡೋದಕ್ಕೆ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ಮಕ್ಕಳಿಗೆ SSLC ಹಾಗೂ ದ್ವಿತೀಯ PUCಯಲ್ಲಿ ಉತ್ತೀರ್ಣರಾದಂತಹ ಅಂಕಗಳನ್ನು ಹೊಂದಿರತಕ್ಕಂತಹ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಧನವನ್ನು ಸಹ ನಾವು ಪಂಚಾಯಿತಿ ವತಿಯಿಂದ ವಿತರಣೆ ಮಾಡ್ತಾ ಇದ್ದೀವಿ. SC ST OBC ಮಕ್ಕಳಿಗೆ ಎಲ್ರಿಗೂ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಇದೊಂದು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಶಿಕ್ಷಣದ ಒಂದು ನಿಧಿಯಿಂದ 2% ನಿಧಿಯಿಂದ ಮಕ್ಕಳಿಗೆ ಬಿಲ್ಲಾಪುರ, ಬೂರುಕುಂಟೆ ಹಾಗೂ ಅಡಿಗಾರ ಕಲ್ಲಹಳ್ಳಿ ಶಾಲಾ ಮಕ್ಕಳಿಗೆ ಒಂದು ನೋಟ್ ಪುಸ್ತಕ ಮತ್ತು ಜಾಮೆಟ್ರಿ ಬಾಕ್ಸನ್ನು ಸಹ ಈ ಸಂದರ್ಭದಲ್ಲಿ ವಿತರಣೆ ಮಾಡಿರುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇನ್ನೂ ಹೆಚ್ಚಿಗೆ ನಮ್ಮ ಒಂದು ಸಿಕ್ಕಿರ್ತಕ್ಕಂಥ ನೂತನ ಅಧ್ಯಕ್ಷರಾದಂಥ ವೆಂಕಟರಾಮರೆಡ್ಡಿ ಅವರು ಸಿಕ್ಕಿರ್ತಕ್ಕಂಥ ಒಂದು ಅವಕಾಶದಲ್ಲಿ ಒಂದು ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ 3 ಗ್ರಾಮಗಳ ಅಭಿವೃದ್ಧಿಗೆ ಶ್ರಮ ಪಡಬೇಕಾಗಿ ಅವರಲ್ಲಿ ಈ ಸಂದರ್ಭದಲ್ಲಿ ಸಹ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಒಂದು ಗ್ರಾಮ ಸಭೆಗಳಿಗೆ ಒಂದು ಗ್ರಾಮಗಳ ಅಭಿವೃದ್ಧಿಗೆ ನಮ್ಮ ಜನರ ಸಹಕಾರವೂ ಸಹ ಬಹಳ ಅತ್ಯಗತ್ಯವಾಗಿರುತ್ತದೆ. ಅವರ ಸಹಕಾರ ಇದ್ರೂ ಸಹ ನಾವು ಸದಸ್ಯರುಗಳು ಒಂದು ಒಮ್ಮತವಾಗಿ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು 3 ಗ್ರಾಮಗಳಿಗೆ ಸಹ ಮಾಡ್ಬೋದು. ಉನ್ನತ ಶಿಕ್ಷಣ ಇರ್ಬೋದು, ಒಂದು ಮಹಿಳೆಯರಿಗೆ ಒಂದು ಸಪೋರ್ಟ್ ಇರ್ಬೋದು, ಮತ್ತು ನಮ್ಮ ಒಂದು ಶಾಲಾ ಮಕ್ಕಳಿಗೆ ಒಂದು ಸಪೋರ್ಟ್ ಇರ್ಬೋದು. ಇವೆಲ್ಲ ನಾವು ಕಾರ್ಯಕ್ರಮಗಳನ್ನು ಮಾಡ್ಬೋದು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಹುಸಂಖ್ಯೆಯಲ್ಲಿ ಆಗಮಿಸತಕ್ಕಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಸಾರ್ವಜನಿಕರು, ನಮ್ಮ ಮಿತ್ರ ಮಾಧ್ಯಮದವರಿಗೂ, ಆಶಾ ಕಾರ್ಯಕರ್ತೆಯರಿಗೂ, ಅಂಗನ ಕಾರ್ಯಕರ್ತೆಯವರಿಗೂ, ಮಹಿಳಾ ಸಂಘದವರಿಗೂ ಸಹ ನಾನು ಹೃದಯಪೂರ್ವಕ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.